ಸುಮಲತಾ ಅವರು ಅತಿ ಹೆಚ್ಚು ಮೆಚ್ಚುಗೆಯಾಗೋದು ವಿಶೇಷವಾಗಿ ಕರ್ನಾಟಕ ರಾಜಕೀಯದಲ್ಲಿ ಅವರ ತೂಕದ ಮಾತುಗಳು. ಎಲ್ಲೂ ಕೂಡ ಬಾಯಿ ತಪ್ಪಿ ಮಾತಾಡೋದಿಲ್ಲ. ಅವರ ವಿರುದ್ಧ ಎಂತೆಂಥ ಟೀಕೆಗಳು ಬಂತು, ಎಂತೆಂಥ ಪ್ರಶ್ನೆಗಳು ಬಂತು, ಯಾವ ಸಂದರ್ಭದಲ್ಲೂ ಕೂಡ ಅವರು ಹದ ತಪ್ಪಲಿಲ್ಲ. ತಮ್ಮ ಮಾತುಗಳು, ತಮ್ಮ ಹೇಳಿಕೆಗಳು ಇವತ್ತು ಕೂಡ ಅಷ್ಟೇ. ಅವರು ನಿರಂತರವಾಗಿ ಭಾಷಣ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ JDS ಕುಮಾರಸ್ವಾಮಿ ಮಾತು ಹೇಳೋದೇ ಇಲ್ಲ. ಅವರು ತನ್ನ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಅದರ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ನಾನೇನೆಲ್ಲ ಕೆಲಸ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ, 4,000 ಕೋಟಿ ತಂದೆ ಅನ್ನೋದ್ರ ಬಗ್ಗೆ. ಕಳೆದ ಬಾರಿ 1,25,876 ಮತಗಳ ಅಂತರದಿಂದ ಗೆದ್ದಿದ್ರು. ಬಿಜೆಪಿ ಕಾಂಗ್ರೆಸ್ ಮತ್ತು JDS ಜೊತೆಯಾಗಿ ಜಂಟಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿ ಮಾಡಿತ್ತು. ಬಿಜೆಪಿ ಅಭ್ಯರ್ಥಿಯನ್ನು ಹಾಕಿರಲಿಲ್ಲ, ಅಲ್ಲಿ ಬಲ ಕೂಡ ಇರಲಿಲ್ಲ. ಮೈಸೂರಿಗೆ ಬಂದಂಥ ನರೇಂದ್ರ ಮೋದಿ ಅವರು ನಾವು ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕಾಂಗ್ರೆಸ್ನ ಬಹುತೇಕ 100% ಕಾಂಗ್ರೆಸ್ ಸುಮಲತಾ ಅವರಿಗೆ ಸಪೋರ್ಟ್ ಮಾಡುತ್ತೆ. ಸುಮಲತಾ ಅವ್ರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮುರಿದು ಬಿದ್ದಾಗ ಅವ್ರಿಗೊಂದು ಅವಕಾಶ ಇರುತ್ತೆ ಕಾಂಗ್ರೆಸ್ಗೆ ಹೋಗೋದಕ್ಕೆ. ಆದರೆ ಕಾಂಗ್ರೆಸ್ನ ಯಾವುದೇ ನಾಯಕರು ಅವರನ್ನು ಸ್ವಾಗತ ಮಾಡೋದಿಲ್ಲ. ಹಾಗಾಗಿ ಅವತ್ತಿನ ಆ ಘಟನೆ ಇದೆಯಲ್ಲ, ಇವತ್ತು ಪರಿಣಾಮ ಬೀರಿದೆ. ಹೇಗೆ ಅಂತ ಹೇಳ್ತೀನಿ. ಇದೀಗ ದೋಸ್ತಿಗೆ ಸುಮಲತಾ ಆನೆ ಬಲ ಹೇಗೆ? ಸುಮಲತಾ ಕಳೆದ ಬಾರಿ ಸುಮಲತಾ ಬೆಂಬಲದಿಂದ ಇದೀಗ ದೋಸ್ತಿಗೆ ಭೀಮ ಬಲ ಬಂದಂತಾಗಿದೆ. HD ಕುಮಾರಸ್ವಾಮಿ ಅವರು ನಿರಾಳರಾಗಿದ್ದಾರೆ. 2019 ಎಲೆಕ್ಷನ್ನಲ್ಲಿ 7 ಲಕ್ಷ ಮತ ಪಡೆದಿದ್ದರು ಸುಮಲತಾ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿಗೆ 5,77,000 ಓಟು ಬಿದ್ದಿತ್ತು. ಇದೆಲ್ಲ JDS ಓಟು, ಇಲ್ಲಿ ಕಾಂಗ್ರೆಸ್ ಓಟ್ ಬೀಳಲೇ ಇಲ್ಲ. 1,25,876 ಮತಗಳ ಅಂತರದಿಂದ ಸುಮಲತಾ ಗೆದ್ದಿದ್ರು. ಮಂಡ್ಯದಲ್ಲಿ ಅದಾದ ನಂತರ ಸುಮಲತಾ ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿರ್ಬೋದು, ಒಂದು ದೊಡ್ಡ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿದೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, 2014ರಲ್ಲಿ CS ಪುಟ್ಟರಾಜು, ಸುಮಲತಾ ಇವರೆಲ್ಲ ಎಲೆಕ್ಷನ್ಗೆ ನಿಂತಿದ್ದಾಗ BJPಯಿಂದ ಕೂಡ ಕ್ಯಾಂಡಿಡೇಟ್ ಇರ್ತಾರೆ. ಅವರು 86,000 ಮತಗಳನ್ನು ಪಡೆದಿರ್ತಾರೆ. ಮೊನ್ನೆ 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ BJPಗೆ ಪ್ರಾಪ್ತವಾಗಿರುವಂಥ ಮತಗಳು 2 ಲಕ್ಷ. ಹೆಂಗೆ ಇನ್ಕ್ರೀಸ್ ಆಯಿತು? ಈಗ ಇವರ ಪರವಾಗಿರುವ ಅಥವಾ BJP ಪರವಾಗಿರುವ ಮತಗಳು ಕುಮಾರಸ್ವಾಮಿಗೆ ಬಿದ್ದರೆ ದೊಡ್ಡ ಗೆಲುವು ಸಾಧ್ಯತೆ ಇದೆ. ಇವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಹತ್ತಿರ 7-7.5 ಲಕ್ಷ ಮತಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ. ಸುಮಲತಾ ವೋಟ್ಸ್ ಮತ್ತು BJP ವೋಟ್ ಮತ್ತು ದಳ ಮತ ಸೇರಿದ್ರೆ ಜಯ ಬಾಳ ಸನಿಹ. ಈಗ ಮುನಿಸು ಮರೆತು ಸುಮಲತಾ ಪ್ರಚಾರ ಮಾಡಬಹುದು. ಯಾಕೆಂದರೆ ಅವರೀಗ BJP ಜಾಯ್ನ್ ಆಗ್ತಾರೆ. ಬಹುಶಃ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಜಾಯ್ನ್ ಆಗ್ತಾರೆ. ಸುಮಲತಾ ಅವರು ಇಲ್ಲಿ ತನಕ ಕೇವಲ ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದರು. ಮಂಡ್ಯಕ್ಕೆ ಮಾತ್ರ, ಬೇರೆಲ್ಲೂ ಹೋಗ್ತಾ ಇರಲಿಲ್ಲ. ಅವರು ರಾಜಕೀಯ ಮಂಡ್ಯದಲ್ಲಿ ಮಾಡಬಹುದು. ಹಾಗಂತ ಬೀದರ್ಗೆ ಹೋಗಬಾರ್ದು, ಮೈಸೂರಿಗೆ ಹೋಗಿ ಪ್ರಚಾರ ಮಾಡಬಾರ್ದು ಅಂತೇನಿಲ್ವಲ್ಲ. ಅಂಬರೀಷ್ ಅವರ ಹೆಂಡತಿ ಜೊತೆಗೆ ಸುಮಲತಾ ಅವರಿಗೆ ಒಂದು ಸ್ವಂತ ವರ್ಚಸ್ಸು ಖಂಡಿತವಾಗ್ಲೂ ಅವರು ಮಾಡಿಕೊಂಡಿದ್ದಾರೆ. ಸುಮಲತಾ ಅಬ್ಬರದ ಪ್ರಚಾರ ಮಾಡೋದು ಖಂಡಿತವಾಗ್ಲೂ ನಿಶ್ಚಿತ. ಈ ಸುಮಲತಾ ಅವರು ಇಷ್ಟೊಂದು ಗ್ಯಾರಂಟಿಯಿಂದ ಹೇಳ್ತಾ ಇದ್ರಲ್ಲ, BJPಯಿಂದನೇ ಸ್ಪರ್ಧೆ ಮಾಡ್ತೇನೆ. BJPಗೆ ಯಾಕೆ ಬೇಕು ಸುಮಲತಾ ಅವರು? ಸುಮಲತಾ ಅವರಲ್ಲಿ ಅದು ಇಡೀ ಸುದ್ದಿಯಾಗಿದ್ದು ಸುಮಲತಾ ಅಂಬರೀಷ್ ಏನು ಮಾಡ್ತಾರೆ? ಮಂಡ್ಯದ ಹಾಲಿ ಸಂಸದೆ. ಹಾಗಿದ್ರೆ ಸುಖ ಸುಮ್ಮನೆ ಮತ್ತೊಬ್ಬರಿಗೆ, ಅದು ಕೂಡ ತಾನು ಸ್ಪರ್ಧೆ ಮಾಡದೆ ಮತ್ತೊಬ್ಬರಿಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ತಾರ? ಅಂಥದ್ದು ಯಾವತ್ತಾದರೂ ನಡೆದಿದೆಯಾ? 52 ವರ್ಷಗಳ ಇತಿಹಾಸದಲ್ಲಿ ಯಾರಾದರೂ ಮಹಿಳೆ ಕರ್ನಾಟಕದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದ ಇತಿಹಾಸ ಇದ್ದರೆ ಅದು ಸುಮಲತಾ ಅಂಬರೀಷ್ ಅವರ ಮೆಚೂರ್ಡ್ ಮಾತುಗಳು, ಅವರ ತೂಕಬದ್ಧ ಮಾತುಗಳು ಎಲ್ರಿಗೂ ಭಾಳ ಆಶ್ಚರ್ಯ ಉಂಟು ಮಾಡಿತ್ತು. ಮತ್ತು ಕಳೆದ ಬಾರಿ ಸ್ವಾಭಿಮಾನದ ಕಾರಣಕ್ಕಾಗಿ ಮತ್ತು ಅಂಬರೀಷ್ ಅವರ ಮರಣದ ಕಾರಣಕ್ಕಾಗಿ ಇದ್ದಂಥ ದೊಡ್ಡ ಒಂದು ಅನುಕಂಪದ ಅಲೆ ಕೂಡ ಸುಮಲತಾ ಅಂಬರೀಷ್ ಅವರನ್ನ ಗೆಲ್ಲಿಸಿ ತಂದಿತ್ತು. ಈ ಬಾರಿ BJPಗೆ ಹೋಗೋದಕ್ಕೆ ಅವರು ರೆಡಿಯಾಗಿದ್ದರು, ಇನ್ನೂ ಕೂಡ ಸಪೋರ್ಟ್ ಮಾಡಿದ್ರು, ಆದರೆ ಜಾಯ್ನ್ ಆಗಿರಲಿಲ್ಲ. ಆದರೆ ತನಗೆ ಟಿಕೆಟ್ ಸಿಗುತ್ತೆ BJPಯಿಂದ ಅಂಥೇಳಿ ಅವರಿಗೆ ಒಂದು ಆಶಯ ಇತ್ತು. ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಎಲ್ಲರೂ ಕೂಡ ಅದಕ್ಕೆ ಅಸ್ತು ಅಂತ ಕೂಡ ಹೇಳಿದರು. ಆದರೆ ಯಾವಾಗ BJP JDS ಮೈತ್ರಿ ಆಯಿತು, ಆ ಕ್ಷೇತ್ರ ಯಾರಿಗೆ ಅನ್ನುವಂಥದ್ದು ಬಂತು. ಇವತ್ತು ನಿರ್ಧಾರ ಪ್ರಕಟಿಸ್ತಾರೆ. ನಿನ್ನೆ ಮಂಡ್ಯದ ಜನರಿಗೆ ಒಂದು ಪತ್ರ ಬರೆದಿದ್ರು. ಅದಕ್ಕಿಂತ ಮೊದಲು HD ಕುಮಾರಸ್ವಾಮಿ ಅವರು ಅವರನ್ನ ಮನೆಗೆ ಹೋಗಿ ಭೇಟಿಯಾಗಿದ್ದರು. ಆ ಭೇಟಿಯಲ್ಲಿ ಎಲ್ಲೂ ಕೂಡ ಹಳೆಯದನ್ನು ಮರೀರಿ ಅಂತ ಹೇಳಿದ್ರಂತೆ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿರಲಿಲ್ವಂತೆ. ಅದನ್ನು ಇವತ್ತು ಸುಮಲತಾ ಅವರು ಕೂಡ ಹೇಳಿದರು. ಇವತ್ತು ಮಂಡ್ಯಕ್ಕೆ ಬಂದಾಗ ಏನು ಹೇಳ್ಬೋದು ಅಂತ ಅಚ್ಚರಿ ಇತ್ತು ಎಲ್ರಿಗೂ ಕೂಡ.
ಅವ್ರು ಹೇಳಿದರು, ನಾನು ಪಕ್ಷೇತರರಾಗಿ ನಿಲ್ಲೋದಿಲ್ಲ, ಕಾಂಗ್ರೆಸ್ ಸೇರೋದಿಲ್ಲ, ನಾನು ಮೈತ್ರಿಕೂಟ ಏನು ಹೇಳುತ್ತೆ, BJP ಏನು ಹೇಳುತ್ತೆ ಅದನ್ನು ಮಾಡ್ತೀನಿ ಅಂತ ಹೇಳೋ ಮುಖಾಂತರ ಇಂಡೈರೆಕ್ಟಾಗಿ HD ಕುಮಾರಸ್ವಾಮಿ ಅವರಿಗೆ ತಮ್ಮ ಬೆಂಬಲ ಅಂತ ಹೇಳಿದ್ದಾರೆ. ಇದರ ಬಗೆಗಿನ ಸಮಗ್ರ ವರದಿ ನಿಮ್ಮ ಮುಂದೆ. ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಗೆದ್ದರು, ನಿಂತರು, ಗೆದ್ದರು, ಸೋತರು ಮಂಡ್ಯನೇ. ಮಂಡ್ಯ ಬಿಟ್ಟು ನಾನು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದ ವರದಿಯೇ ನಿಜವಾಗಿದೆ. ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ನಿರೀಕ್ಷೆಯಂತೆಯೇ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸದೆ ಬಿಜೆಪಿ ಸೇರುವುದಾಗಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಒಂದು ಕಾಲದ ಬದ್ಧ ವೈರಿ HD ಕುಮಾರಸ್ವಾಮಿ ಪರ ಮಂಡ್ಯದಲ್ಲಿ ಪ್ರಚಾರ ಮಾಡುತ್ತೇನೆ ಎಂದಿದ್ದಾರೆ. MP ಸೀಟು ಬಿಟ್ಟು ಕೊಟ್ಟು ಬಿಜೆಪಿ ಸೇರುವೆ. ಎಲ್ಲರೂ ನೀವು ನೋಡುವಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿ. ಪ್ರಧಾನಿ ಮೋದಿಯವರೇ ನನಗೆ ಭರವಸೆ ಕೊಟ್ಟರು. ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕಳಿಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥಾಗೋಡು ಮಾಡಿ, ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದ್ರೆ ಅದು ಗೌರವ ಕೊಡುವುದು, ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ. ಮಾವ ಹುಚ್ಚೇಗೌಡರು ಪತಿ ಅಂಬರೀಶ್ ಆಶೀರ್ವಾದವಿದೆ. ಅಂಬರೀಶ್ ಅವರು ಇವತ್ತು ಎಲ್ಲಿದ್ದಾರೋ ಅಲ್ಲಿಂದ ನನ್ನನ್ನು ಬೆನ್ನು ತಟ್ಟಿ ಮೆಚ್ಚುತ್ತಾ ಇದ್ದಾರೆ. ಆ ನಂಬಿಕೆ ನನಗಿದೆ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದೆ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ CRPF ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್, ಅಂದರೆ ಮಹಿಳೆಯರಿಗೆ CRPF ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆ ತಂದಿದ್ದೀನಿ. ಅದು ಪರ್ಮಿಷನ್ ಕೊಟ್ಟು 23 ಎಕರೆನ ಗುರುತಿಸಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ. ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸಿಕೊಂಡಿದ್ದಾಳೆ ಅಂತ ಕೇಳುವವರೆಗೆ ನೀವು ಧೈರ್ಯವಾಗಿ ಹೇಳಬಹುದು. ಅಮ್ಮ ಹಾಳು ಬಾವಿಗೆ ಬೀಳು ಎಂದರೆ ಬೀಳುವೆ. ಅಮ್ಮ ಏನೇ ಹೇಳಿದ್ರು ಮಾಡ್ತೀನಿ, ಹಾಳು ಬಾವಿಗೆ ಬೀಳು ಎಂದರು ಬೀಳೋಕೆ ರೆಡಿನೇ ಅಂತ ದರ್ಶನ್ ಹೇಳಿದ್ದಾರೆ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಎದುರುಗಡೆ ನಿಂತೇವೆ. ಅದು ಯಾವುದೇ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಷ್ಟೇ ಆಗ್ಬೋದು. ಯಾಕಂದ್ರೆ ಮನೆ ಮಕ್ಕಳು ಹೋದಾಗ ಮನೆ ಮಕ್ಕಳ ತರನೇ ಇರ್ಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮ್ಗೆ ಸಮಾಧಾನ ಅಂತ ಹೇಳೋದು. ಸಾಯೋವರೆಗೂ ತಾಯಿನೇ. ಕಣ್ಮುಚ್ಕೊಂಡು ಆಡ್ದಾಗ ಬಿಡೋದ್ರೆ ಬಿಡೋದು ರೆಡಿನೇ ನಾವು. ಎಲ್ಲೇ ಹೋದ್ರು ಅಂಬರೀಶ್ ಮಗ ಅಂತಾರೆ. ಸಿಂಪಲ್ ಆಗಿ ಒಂದು ವಿಷಯದಲ್ಲಿ ಇಷ್ಟಪಡ್ತೀವಿ. ಏನೇ ಆಗಲಿ ಚುನಾವಣೆಗೂ ಬರ್ತವೆ ಹೋಗ್ತವೆ, ಸರ್ಕಾರಕ್ಕೂ ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಶ್ವತ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆಯಲ್ಲ, ಎಂದಿಗೂ ಯಾರು ಮುರಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೇ ಆಗಲು ಎಲ್ಲೇ ಹೋದ್ರು, ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು, ನನ್ನ ಹೊರದೇಶದಲ್ಲಿ ಹೋಗ್ಬೋದು, ನನ್ನ ಗುರುತಿಡಿಯೋದು ಅಂಬರೀಷನ ಮಗ ಅಂತ ಗುರುತಿಡಿತಾರೆ. ನೋಡಿದ ತಕ್ಷಣ ನನ್ನ ಮಂಡ್ಯದ ಗಂಡು ಮಗ ಬಂದವರ ಮಾತು ಎಲ್ಲೇ ಹೋದ್ರು ಹೇಳ್ತಾರೆ. ಸುಮಲತಾ ನಡೆಯಿಂದ ಬಿಜೆಪಿ ಜೆಡಿಎಸ್ಗೆ ಭೀಮಬಲ ಬಂದಂತಾಗಿರೋದಂತೂ ಸತ್ಯ. ಅಂತ ನಾಯಕತ್ವ ಗುಣ ಏನು ಕಂಡ್ರು? ಸ್ವತಃ ನರೇಂದ್ರ ಮೋದಿ ಅವರೇ ಕರೆದು ಇಲ್ಲ ನಿಮ್ಮಂಥ ನಾಯಕರು ಬೇಕು, ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ ಅಂತ ಹೇಳ್ತಾರೆ ಅಂತಂದರೆ ಏನಿರ್ಬೋದು ನೋಡಿ. ಸುಮಲತಾ ಅಂಬರೀಷ್ ಅವರ ಪತ್ನಿ,
ಒಕ್ಕಲಿಗ ಸಮುದಾಯದ ನಾಯಕಿ ಆಗ್ತಾರೆ ಅವರು. ಸುಮ್ಮನೆ ಮಂಡ್ಯವನ್ನು ಬಿಟ್ಟು ಕೊಟ್ಟಿಲ್ಲ ಸುಮಲತಾ. ಸುಮಲತಾ ಅವರಿಗೆ BJP ಅತಿ ದೊಡ್ಡ ಸ್ಥಾನವನ್ನು ಕೊಟ್ಟೇ ಕೊಡುತ್ತೆ. ಯಾಕಂದರೆ ಆ 11 ಜಿಲ್ಲೆಗಳು ಅಥವಾ 15 ಜಿಲ್ಲೆಗಳು ಅಥವಾ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ BJPಗೆ ಈಗಲೂ ಕೂಡ ಓರ್ವ ಒಕ್ಕಲಿಗ ನಾಯಕ ಕಾಣ್ತಾ ಇಲ್ಲ. ಒಕ್ಕಲಿಗ ನಾಯಕ ಕಂಡರೂ ಕೂಡ ಒಂದು ಮಾಸ್ ಅಪೀಲ್ ಅಥವಾ ಒಂದು ಮುತ್ಸದ್ದಿತನ ಅಥವಾ ಒಂದು ಮೆಚೂರಿಟಿ ಇರುವಂಥ ನಾಯಕರು ಯಾರೂ ಇಲ್ಲ. ಆಗ ಅಂಬರೀಷ್ ಅವರ ಪತ್ನಿ, ಕೇವಲ ಅಂಬರೀಷ್ ಅವರ ಪತ್ನಿ ಮಾತ್ರನೇ ಅವರ ಟ್ರಂಪ್ ಕಾರ್ಡ್. ಸುಮಲತಾ ಅವರು ಮಾತನಾಡಿಸಿದಾಗ ಅವರ ಹೇಳಿಕೆಗಳನ್ನು ಗಮನಿಸಿದಾಗ, ಆಮೇಲೆ 2 ಚುನಾವಣೆಗಳು ಕೂಡ ಅಗ್ನಿ ಪರೀಕ್ಷೆ. ಕರ್ನಾಟಕದ BJPಯಲ್ಲಿ ಪ್ರಬಲ ಒಕ್ಕಲಿಗ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಇಲ್ಲ. ಇವತ್ತು ಒಂದು MP ಸ್ಥಾನವನ್ನು ಬಿಟ್ಟುಕೊಟ್ರೆ ಆ 11 ಜಿಲ್ಲೆಗೆ ನಾಯಕಿ ಆಗ್ಬೋದು. CM ಆದ ಸದಾನಂದ ಗೌಡರು ಕೂಡ ಒಕ್ಕಲಿಗರನ್ನು ಸೆಳೆಯಲಿಲ್ಲ. ಒಕ್ಕಲಿಗ ಅಂತ ಅನಿಸ್ಕೊಳ್ಳೂ ಇಲ್ಲ ಅವರು ವಿಶೇಷವಾಗಿ. ಯಾಕಂದರೆ ಈ ಮಂಗಳೂರು ಭಾಗದ ಒಕ್ಕಲಿಗರು ಅಂತ ಹೇಳುವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಈಗ ಸದಾನಂದ ಗೌಡ ಅವರಿಗೆ ಗುರು ಪರಂಪರೆ ಅಂತಿರೋದಿಲ್ಲ. ಇಲ್ಲೇ ಒಕ್ಕಲಿಗರಿಗೆ ಒಂದು ಗುರು ಪರಂಪರೆ ಅಂತಿರುತ್ತಲ್ಲ, ಅದಿಲ್ಲ ಅಲ್ಲಿ ಆ ಭಾಗಕ್ಕೆ. ಇನ್ನು ಅಶ್ವಥ್ ನಾರಾಯಣ್, ಮಲ್ಲೇಶ್ವರಂನ ಅಶ್ವಥ್ ನಾರಾಯಣ್ ಅವರನ್ನು DCM ಮಾಡಿದ್ರು. ಯಾಕೆ? ಅವರು ಒಕ್ಕಲಿಗ ನಾಯಕರಾಗಿ ಬೆಳೆಯಲಿ ಅಂತ. ಅಶೋಕ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದರು, ಒಕ್ಕಲಿಗ ನಾಯಕರಾಗಿ ಬೆಳೆಯಲಿ ಅಂತ. ಅವರ ಗೇಜ್ಗೆ ಎಷ್ಟು ತಕ್ಕ ಅಷ್ಟು ಬೆಳೆದ್ರು ಬಿಟ್ಟರೆ ದೊಡ್ಡ ಕ್ರೌಡ್ ಪುಲ್ಲರ್ ಆಗಲೇ ಇಲ್ಲ. ಆದರೆ ಸುಮಲತಾ ಅಂಬರೀಷ್ ಒಕ್ಕಲಿಗರನ್ನು ಸೆಳೆಯಬಲ್ಲರು. ಅವರ ಮಾತು, ಅವರ ಪ್ರಬುದ್ಧತೆ. ಆಮೇಲೆ ಸುಮಲತಾ ಹಳೆ ಮೈಸೂರಲ್ಲಿ ಗೌಡ್ತಿ ಅಂತಾನೆ ಫೇಮಸ್. ಜೊತೆಗೆ ಸುಮಲತಾ ಅಂಬರೀಷ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದೊಡ್ಡ ಸಪೋರ್ಟ್, ಯಶ್ ಅವರ ಸಪೋರ್ಟ್, ಅಭಿಷೇಕ್ ಅಂಬರೀಷ್ ಮಗ. ಸುಮಲತಾ ಅಂಬರೀಷ್ ಆಡೋದೇ ತೂಕದ ಮಾತುಗಳನ್ನು. ಇದಕ್ಕೆ ಮಾತ್ರ ಸಲ್ಯೂಟ್ ಮಾಡಲೇಬೇಕು. ರಾಜಕೀಯದಲ್ಲಿ ಸೋಲ್ತಾರೋ ಗೆಲ್ತಾರೋ ಮತ್ತೊಂದು ಮಗದೊಂದು. ರಾಜಕೀಯ ನಾಯಕರು ಏನು ಬೇಕಿದ್ರೂ ಮಾಡ್ತಾರೆ. ತನಗೆ ಅವಕಾಶಗಳಿದ್ದಾಗ, ಬೆಂಗಳೂರು ಉತ್ತರದಲ್ಲಿ ಅವಕಾಶ ಇದ್ದಾಗ, ಮೈಸೂರಲ್ಲಿ ಅವಕಾಶ ಇದ್ದಾಗ, ಚಿಕ್ಕಬಳ್ಳಾಪುರದಲ್ಲಿ ಅವಕಾಶ ಇದ್ದಾಗ, ಒಕ್ಕಲಿಗರ ಭದ್ರಕೋಟೆಯಲ್ಲಿ ಅವಕಾಶಗಳಿದ್ದಾಗ ನೋ, ಏನಿದ್ರು ಕೂಡ ಮಂಡ್ಯ, ನಿಲ್ಲೋದಿದ್ರು ಮಂಡ್ಯ, ನಿಲ್ಲದೇ ಇದ್ರು ಮಂಡ್ಯ, ಸೋತ್ರು ಮಂಡ್ಯ, ಗೆದ್ರು ಮಂಡ್ಯ. ಈ ಥರದ ನಿರ್ಧಾರಗಳನ್ನು ನೀವೇನೇ ಹೇಳಿ, ನೀವೇನೋ ನಿಮಗಿರ್ಬೋದು ಟೀಕೆ ಟಿಪ್ಪಣಿ ಸುಮಲತಾ ಬಗ್ಗೆ 1000 ಇರ್ಬೋದು, ರಾಜಕೀಯವಾಗಿ ನಮಗೂ ಇರ್ಬೋದು, ಪತ್ರಕರ್ತರಾಗಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ಬೋದು. ಆದರೆ ಆ ರೀತಿಯ ಸಿದ್ಧಾಂತ ಪಾಲಿಸೋದಿದೆ. ಒಂದು ಸೀಟ್ ಸಿಕ್ಕಿಲ್ಲ ಅಂತೇಳಿ ತಾಯಿ ಮಗ ಎಲ್ಲರನ್ನ ಬೈಯುವಂಥ ಪರಿಸ್ಥಿತಿ ನಾವು ನೋಡಿದ್ದೀವಿ. ಇವತ್ತು ನೋಡಿದ್ರಲ್ಲ, ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಸೀಟ್ ಸಿಗದೇ ಇದ್ದಾಗ ಯಾರ್ಯಾರನ್ನು ಗಳಸೆ ಕಂಠಸ್ಯ ಆಗಿದ್ದವರೆಲ್ಲ ಬೈಕೊಂಡು ಓಡಾಡ್ಬಿಟ್ಟು. ಬಟ್ 3 ಅವಕಾಶ ಇದ್ದರೂ ಕೂಡ ನೋ ಇಲ್ಲ. CT ರವಿ ಸೋತೋದ್ರು ಅನ್ನೋ ಕಾರಣಕ್ಕಾಗಿ ಗೊಳೋ ಅಂತ ಹೇಳ್ತಾ ಇದ್ರು. ಅಲ್ಲಿ ಪ್ರತಾಪ್ ಸಿಂಹ ಸೀಟ್ ಕೊಟ್ಟಿಲ್ಲ ಅನ್ನೋ ಕಾರಣ ಗೊಳೋ ಅಂತಿದ್ರು. ಸದಾನಂದ ಗೌಡರು ಗೊಳೋ ಅಂತಿದ್ರು. ಈಶ್ವರಪ್ಪ ಗೊಳೋ ಅಂತಿದ್ದಾರೆ. ಇವರು ಯಾರು ಜಗದೀಶ್ ಶೆಟ್ಟರು ನಮ್ಮನ್ನು ಯಾಕೆ ಅಲ್ಲ ಹಾಕಿದ್ರಿ ಅಂತೇಳಿ ಗೊಳೋ ಅಂತಿದ್ದಾರೆ. ಕಾಂಗ್ರೆಸ್ಸಲ್ಲೂ ಇದೆ. ಈ ನಡುವೆ ಈ ನಾಯಕಿ 3 ಆಫರ್ ಇದೆ, ಗೆಲ್ಲೋ ಜಾಗ ನೋ, ಬಿಟ್ಟು ಕೊಡ್ತೀನಿ ಅಂತ ಹೇಳೋದಿದೆಯಲ್ಲ. ಇನ್ನು ಸುಮಲತಾ ರಾಜಕೀಯವಾಗಿ ಬೆಳೆದಷ್ಟು BJPಗೆ ತುಂಬ ಲಾಭ ಇದೆ, ಬೆಳೆಸ್ತಾರೆ ಕೂಡ. ಹಳೆ ಮೈಸೂರು ಭಾಗದಲ್ಲಿ ಬಲಿಷ್ಠವಾಗಲಿದೆ BJP. ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಅಲ್ಲಿ CP ಯೋಗೀಶ್ವರರನ್ನು ಬೆಳೆಸೋದ ಪ್ರಯತ್ನ ಆಯಿತು. ಯಾರು ಕೂಡ ದೊಡ್ಡ ನಾಯಕರಾಗಿ ಬೆಳೀತಾನೇ ಇಲ್ಲ. ಒಂದು ವೇಳೆ ಅವಕಾಶ ಇತ್ತು ಯಾರಿಗೆ, ಪ್ರತಾಪ್ ಸಿಂಹ ಅವರಿಗೆ, ಪ್ರತಾಪ್ ಸಿಂಹ ಬೇರೆ ಬೇರೆ ಕಾರಣಗಳಿಗೆ ಟಿಕೆಟೇ ಮಿಸ್ ಮಾಡಿಕೊಂಡ್ರು. ಈ ನಡುವೆ BJP ಸೇರಲು ಮುಂದಾಗಿರುವ ಸುಮಲತಾ ಅಂಬರೀಷ್ ಅವರಿಗೆ ಮಾಜಿ ಸಚಿವ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಶುಭ ಕೋರಿದ್ದಾರೆ. ಬಸನಗೌಡ ಪಾಟೀಲ್ ಯಾವತ್ತೂ ಬೆಂಕಿಗೊಳ್ತಾ ಇರ್ತಾರೆ. ಇವತ್ತೇನು ಹೇಳಿದ್ರು ಬನ್ನಿ ನೋಡೋಣ. ಏನವರು ಒಂದು ನಿರ್ಣಯ ತೊಗೊಂಡಿದ್ದಾರೆ ದೇಶದ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರಿಂದ ಸುಮಲತಾ ಅವರ ಬಗ್ಗೆ ಇರುವಂಥ ಗೌರವ ಇಮ್ಮಡಿ ಆಗ್ತದೆ. ಅವರಿಗೆ ಸೂಕ್ತ ಸ್ಥಾನಮಾನ ಭವಿಷ್ಯದಲ್ಲಿ ಅಂಬರೀಷ್ ಅವರೇನಿದ್ರು ಅವರ ಒಂದು ನೆನಪಿನಿಗೋಸ್ಕರ ಸುಮಲತಾ ಅವ್ರನ್ನ ಸಹ ಗೌರವದಿಂದ ಕಂಡು ಪಕ್ಷ ಅವ್ರಿಗೂ ಒಳ್ಳೆಯ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ನಾನು ಅವರಿಗೆ ಒಂದು ಶುಭ ಹಾರೈಸ್ತೇನೆ. ಒಳ್ಳೆಯ ನಿರ್ಣಯ ತೊಗೊಂಡಿದ್ದಾರೆ. ನಮ್ಮ ಕುಮಾರಸ್ವಾಮಿ ಅವರ ಗೆಲುವು ನಿಶ್ಚಿತ ಅಂತೇಳಿ ಇವತ್ತು ಹೆಚ್ಚು ಕಡಿಮೆ ನಾವು ಹೇಳ್ಬೋದು. ಸುಮಲತಾ ಅಂಬರೀಷ್ ಕಳೆದ ಬಾರಿಯ MP ಸ್ಥಾನ ಬಿಟ್ಟು ಕೊಡ್ತಾ ಇದ್ದಾರೆ, ಅದು ಕೂಡ ಕುಮಾರಸ್ವಾಮಿಗೆ.
ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಆಗಿದ್ದರೆ ಇಲ್ಲ ನಾನು ನಿಲ್ತೀನಿ ಅಥವಾ ಪಕ್ಷೇತರವಾಗಿ ಕೂಡ ನಿಲ್ತಾ ಇದ್ದರು. ಯಾಕಂದರೆ ನಾನು ಸೋಲಿಸಿದ್ದೀನಿ ಸ್ವಾಭಿಮಾನದ ವಿಚಾರದಲ್ಲಿ, ಅದು ಹೆಂಗೆ ಬಿಟ್ಕೊಡ್ಲಿಕ್ಕಾಗತ್ತೆ ಅಂತ. ಜೊತೆಗೆ 3 ಆಫರ್, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಮೈಸೂರು. ಆದರೆ ಆರಂಭದಲ್ಲಿ ಇವರಿಗೆ ಆಸೆ ಇದ್ದದ್ದು ಕಾಂಗ್ರೆಸ್ಗೆ ಹೋಗಬೇಕು ಅಂತಲೇ ಆಸೆ ಇದ್ದದ್ದು ಕಳೆದ ಬಾರಿ 2019. ಅದನ್ನು ಬಹಳ ಮುಖ್ಯವಾಗಿ ಹೇಳ್ಕೊತಾರೆ. ಸಿದ್ದರಾಮಯ್ಯವರಿಗೆ ಮನಸ್ಸಿರುತ್ತೆ, ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮನಸ್ಸಿರೋದಿಲ್ಲ. ಅದೇ ಕಾರಣಕ್ಕೆ ಕಾಕತಾಳಿ ಎಂಬಂತೆ JDS ಹಾಗೂ ಕಾಂಗ್ರೆಸ್ ಮೈತ್ರಿ ಇರುತ್ತೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ. ಹಾಗಿದ್ರೆ ಯಾಕೆ ಕಾಂಗ್ರೆಸ್ಗೆ ಹೋಗಲಿಲ್ಲ? ಯಾಕೆಂದರೆ ಮಂಡ್ಯದಲ್ಲಿ BJP ಗೆದ್ದ ಇತಿಹಾಸ ಇಲ್ಲ. ಈಗಲೂ ಕೂಡ ದೊಡ್ಡ ವೋಟ್ ಬ್ಯಾಂಕ್ ಅಂತ ನೀವು ಹೇಳಬೇಡಿ. ಅಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ಇರ್ಬೋದು. ನಾಳೆ ಅಥವಾ ಮುಂದಿನ ಚುನಾವಣೆಯಲ್ಲಿ ಕೂಡ BJP ನಿಂತರೆ ಗೆಲ್ತಾರಾ? ಇನ್ನೂ ಅನುಮಾನ ಇದೆ. ಕಾಂಗ್ರೆಸ್ಗೆ ಹೋಗಿದ್ರೆ ಈಸಿ ಇತ್ತು, JDSಗೆ ಹೋಗಿದ್ರು ಈಸಿ ಇತ್ತು. BJPಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಭಾಳ ಅಚ್ಚರಿ ಮೂಡಿಸುತ್ತಲ್ಲ ಇವರ